ದೊಡ್ಡ ಸಿನಿಮಾಗಳಿಂದ ನಮ್ಮ ಸಿನಿಮಾಗಳಿಗೆ ಎಫೆಕ್ಟ್ ಆಗ್ತಿದೆಯಲ್ಲ ಸರ್, ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿ ನೀವು ಏನು ಕ್ರಮ ಕೈಗೊಳ್ತೀರಿ ಅನ್ನೋಂಥದ್ದು? ಯಾಕಂದರೆ ಈಗ ಕೃಷ್ಣಂ ಪ್ರಣಯ ಸಖಿ, ಭೀಮಾ ಸಿನಿಮಾ ನಂತರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ, ಮತ್ತು ಕೆಲವು ಸಿನಿಮಾಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕು ಅವು ಮಲ್ಟಿಪ್ಲೆಕ್ಸ್ನಲ್ಲಿ ಇನ್ನೂ ಇದೆ. ಸೊ ಈ ಥರ ದೇವರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗೋದ್ರಿಂದ ಆ ಸಿನಿಮಾಗಳನ್ನ ತೆಗೆದು ಹಾಕಿ ಇವರು 4 ಶೋ 5 ಶೋ 6 ಶೋ ಕೊಡ್ತಾರೆ. ನಮ್ಮ ಸಿನಿಮಾಗಳಿಗೆ ಹೊಡ್ತಾ ಅಲ್ವಾ ಸರ್? ಮೇಡಮ್, ನಾನು ಇದನ್ನೇ ಒತ್ತಿ ನಿಮ್ಗೆ ಹೇಳ್ತಾ ಇರೋದು, ಪ್ರಾದೇಶಿಕ ಭಾಷೆ ಚಿತ್ರಗಳಿಗೆ ಒತ್ತು ಕೊಡ್ತೀವಿ ಅಂತ ಬಂದು ಪ್ರಾದೇಶಿಕ ಭಾಷೆಗಳ ಚಿತ್ರ ನಡೀತಾ ಇರೋದನ್ನ ಎತ್ತಂಗಡಿ ಮಾಡಿ ಹಾಕ್ತಾ ಇರೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಸೊ ಇದಕ್ಕೆ ಒಂದು ನಿಯಮವನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಿಯಮವನ್ನು ತಂದರೆ ಭಾರತದಾದ್ಯಂತ, ಮೇಡಮ್ ನಾನು ಹೇಳ್ತಾ ಇರೋದು ಬರೀ ಕರ್ನಾಟಕ ಅಲ್ಲ, ಭಾರತದಾದ್ಯಂತ ಏನು ಚಿತ್ರರಂಗ ಗಳಿಕೆಯಲ್ಲಿ ಸೋರಿಕೆ ಕಾಣ್ತಾ ಇದೆ, ಆ ಸೋರಿಕೆ ಹೆಚ್ಚಳ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ GST ಮೂಲಕ, ತೆರಿಗೆ ಮೂಲಕ ಹೆಚ್ಚಿನ ಹಣನೂ ಕೂಡ ಬರುತ್ತಲ್ಲ ಮೇಡಮ್. ಸೊ ಅದರಿಂದ ರಾಜ್ಯ ಸರ್ಕಾರದವರು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನಗಳನ್ನ ಮಾಡಿದ್ರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ತೊಂದರೆ ಆಗಲ್ಲ, ಮತ್ತು ಪ್ರಾದೇಶಿಕ ಭಾಷೆಯ ಚಿತ್ರಗಳ ನಿರ್ಮಾಪಕರು ಅಂತ ನಾವೇನಿದ್ದೀವಿ ಅವ್ರಿಗೂ ಕೂಡ ತೊಂದರೆ ಆಗಲ್ಲ. ಸೊ ಈ ಒಂದು ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಳೋದ್ರಿಂದ ಎಲ್ಲವೂ ಸ್ಟ್ರೀಮ್ ಲೈನಿಗೆ ಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೇಡಮ್. ಸರ್, ನನಗೆ ತಿಳಿದಿರುವಂಥ ಈ ಹಿಂದೆ ಒಂದು ರೂಲ್ಸ್ ಇತ್ತು ಅಂತ, ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತಂದರೆ ನಿರ್ಮಾಪಕರ ಸಂಗ್ರಹ ಅಥವಾ ಫಿಲ್ಮ್ ಚೇಂಬರಿಗೆ ಬಂದು ಈ ಡೇಟಿಗೆ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಕೇಳ್ಕೊಳ್ತಿದ್ರು, ಅದೊಂದು ಪದ್ಧತಿ ಇತ್ತು ಅಂತ. ಬಟ್ ಈಗ ವಾರಕ್ಕೆ 8 ಸಿನಿಮಾಗಳು ರಿಲೀಸ್ ಆಗುತ್ತೆ. ಈಗ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಾ ಇಲ್ವಾ, ಅಥವಾ ನಿರ್ಮಾಪಕ ಸಂಘದವ್ರನ್ನ ಸಂಪರ್ಕ ಮಾಡ್ತಾರಾ, ಚೇಂಬರ್ಗೆ ಹೋಗ್ತಾರಾ, ಆ ಥರದ ಪದ್ಧತಿನೇ ಇಲ್ವಾ, ಅಥವಾ ಅವ್ರಿಗೆ ಯಾವುದು ಲಕ್ಕಿ ಡೇಟ್ ಅನ್ಸುತ್ತೋ ಅವತ್ತು ಅನೌನ್ಸ್ ಮಾಡಿ ರಿಲೀಸ್ ಮಾಡ್ತಾರಾ ಅಂತ? ಮೇಡಮ್, ಅದಕ್ಕೊಂದು ಕಮಿಟಿ ಮಾಡಿದ್ವಿ. ಆ ಕಮಿಟಿನಲ್ಲಿ ಯಾರು ಮೊದಲು ಸೆನ್ಸಾರ್ ಮಾಡಿರ್ತಾರೆ, ಅಂದರೆ ಫಸ್ಟು, ಅಂದರೆ ಹೋದ ವಾರದಲ್ಲಿ ನಿಮ್ಮದು ಸೆನ್ಸರ್ ಆಗಿದೆ ಅಂದರೆ ನಿಮ್ಮ ಚಿತ್ರ ಬಿಡುಗಡೆ ಮಾಡಬೇಕು, ನಂತರ ಆದವ್ರದ್ದು ನಂತರದ ಮೇಲೆ ಬರಬೇಕು ಅಂತಕ್ಕಂಥದ್ದು ಆಗಿತ್ತು ಮೇಡಮ್. ಸೊ ಅದು ಕೊನೆಗೆ ಕೆಲವರೆಲ್ಲ ಏನಪ್ಪ ಅಂದರೆ, ಇಲ್ಲ ನಮ್ಗೆ ಯಾಕೆ ಕಡಿವಾಣ ಹಾಕ್ತೀರಿ, ನಮಗೆ ಬಡ್ಡಿ ಕಟ್ತೀವಿ, ನಮಗೆ ಗುರುಗಳು ಹೇಳಿದ್ದಾರೆ, ಶಾಸ್ತ್ರದವ್ರು ಹೇಳಿದ್ದಾರೆ, ಈ ಡೇಟಲ್ಲಿ ರಿಲೀಸ್ ಆದರೆ ಮಾತ್ರ ಅಂಥೇಳಿ ಒಂಥರ ಎಮೋಷ್ನಲ್ ಬ್ಲಾಕ್ ಮೇಲ್ ಅಂದ್ರೂ ಕೂಡ ಪರವಾಗಿಲ್ಲ. ಆ ರೀತಿಯಾಗಿ ಆ ಡೇಟಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಕೆಟ್ಟ ದಿನಗಳಿದ್ದಾವೆ, ನಿಮ್ಮ ಚಿತ್ರ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಗುರುಗಳು ಹೇಳ್ಬಿಟ್ರು, ಸ್ವಾಮಿಗಳು ಹೇಳ್ಬಿಟ್ರು, ಅದು ನಮ್ಮ ಜಾತಕದಲ್ಲಿ ಹೀಗಿದೆ ಹಾಗಿದೆ ಅಂಥೇಳಿ ಒಂಥರ ಅದು ಹೇಳಿದ್ನಲ್ಲ ಎಮೋಷ್ನಲ್ ಬ್ಲಾಕ್ ಮೇಲಲ್ಲಿ ನಮ್ಮನ್ನು ತಿರುಗಿ ಅದು ಆ ಕಮಿಟಿನ ಅಲ್ಲಿಗೆ ಸ್ಥಗಿತವಾಯಿತು. ಅದು ಅಕ್ಕ ಅವರಿದ್ದಾಗ, ಮತ್ತು ನಮ್ಮ KCN ಚಂದ್ರಶೇಖರ್ ಅವರಿದ್ದಾಗ, KV ಚಂದ್ರಶೇಖರ್ ಅವರಿದ್ದಾಗ, ಸಾರಾ ಗೋವಿಂದ್ ಅವರಿದ್ದಾಗ, ಬಸಂತ್ ಕುಮಾರ್ ಪಾಟೀಲ್ ಇದ್ದಾಗ, ಇವರೆಲ್ಲರೂ ಇದ್ದಾಗ ಈ ಥರದ್ದು ಒಂದು ವ್ಯವಸ್ಥೆಗಳಿಗೆ ಅವಕಾಶ ಇತ್ತು. ಹೇಳಿದ್ನಲ್ಲ ಮೇಡಮ್, ಎಲ್ಲವೂ ಕಾನೂನಾತ್ಮಕವಾದಂಥ ಹೋರಾಟದಲ್ಲಿ ಇದ್ದಾವೆ ವಿನಃ ಭಾವನಾತ್ಮಕವಾದಂಥ ಯೋಚನೆಗಳನ್ನ ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ಸರ್ಕಾರ ಕಠಿಣವಾದಂಥ ಕ್ರಮಗಳನ್ನು ತಗೊಂಡ್ರೆ ಪ್ರಾಯಶಃ ಮಿಕ್ಕಿದ್ದೆಲ್ಲವೂ ಒಂದು ಸ್ಟ್ರೀಮ್ ಲೈನಿಗೆ ಬರುತ್ತೆ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.